ಇಲ್ಲ ಮೇಡಮ್, ಗೊತ್ತಿಲ್ಲ ನಮ್ಗೆ. ಅಲ್ಲಮ್ಮ ಗೊತ್ತಿರೋದಲ್ಲ. ಟ್ರೀಟ್ಮೆಂಟ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ನಮ್ಗೆ, ಇಲ್ಲಾಂದ್ರೆ ನಾವು ಅವಾಗೆ ಫೋನ್ ಮಾಡಿ. ಅಲ್ಲಮ್ಮ ಅದ್ರ ಒಂದ್ ಜರ್ಮನ್ ಶೆಫರ್ಡ್ 9 ತಗೊಂಬಂದ್ಬಿಟ್ಟು ಅದ್ರ ಕಟ್ಟಾಕ್ಬಿಟ್ಟು ಅದ್ರ ಮಾಡಿದಿರಲ್ವಾ, ದೇವ್ರು ಒಳ್ಳೇದ್ ಮಾಡ್ತಾನಮ್ಮ ನಿಮ್ಗೆ. ಟ್ರೀಟ್ಮೆಂಟ್ ಕಳ್ಸಿದೀರಾ, ಅದಕ್ಕೆ ಊಟ ಏನಾಗ್ತಾನಿಲ್ವಾ ನೀವು? ಪಾಪ ಅದ್ ಹಂಗೆ ಸತ್ತೋಗಿ ಹುಳ ಬಿದ್ದು ಫುಲ್ಲು ಅದೇನು ತಿನ್ನಕ್ ಆಗ್ತೀರಾ, ಅದು ನರಳಿ ನರಳಿ ಒಂದೊಂದು ಕ್ಷಣನೂ ಅದ್ ನರಳ್ತಲ್ಲಮ್ಮ. ಅದ್ ಕಣ್ಣು ಕಾಣಿಸಿಲ್ವಾ ನಿಮ್ಗೆ ಅದು ನರಳುವಾಗ? ನೋಡಿದ್ವಿ, ಆದ್ರೆ ನೋಡ್ಬಿಟ್ಟು ಹಂಗೆ ಬಿಟ್ಟಿದೀರಾ ಅಂದ್ರೆ ಅದ್ ಹೆಂಗಮ್ಮ? ಅದು ನೀವು ಮನುಷ್ಯರಲ್ವಾ? ನೀವೇನಾದ್ರೂ ನೀವು ಪ್ರಾಣಿಗಳೇನಾ? ಅದ್ ನೋಡ್ಬಿಟ್ಟು ಅದೇ ನಿಮ್ ಮಕ್ಳಿಗೆ ಹಂಗೇನ ಆಗಿದ್ರೆ ಹಂಗೆ ನೋಡ್ಕೊಂಡು ಹಂಗೆ ಬಿಟ್ಬಿಡ್ತಾ ಇದ್ರ? ಕಟ್ಟಾಕ್ಬಿಟ್ಟಿರ್ತೀರಾ ನಿಮ್ ಮಕ್ಕಳನ್ನ ನೀವು? ಇಲ್ಲ ಮೇಡಮ್. ಇನ್ನ ಎಷ್ಟ್ ನಾಯಿಗೆ ಆತರ ಮಾಡಿದೀರಾ ನೀವು? ಇನ್ನ ನಮ್ಗೆ ಕಂಪ್ಲೇಂಟ್ ಬಂದಿದೆ, ತುಂಬಾ ನಾಯಿಗಳನ್ನ ಇಟ್ಟಿದ್ದೀರಾ ಅಂತ ನೀವು. ಅದು ಒಂದೇ, ಇನ್ಯಾವು ಇಲ್ಲ ನಮ್ಮ ಮನೆ ತಾವ್ ನಾಯಿ. ಇಲ್ಲ, ಫುಲ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿದೆ ನಿಮ್ ಮೇಲೆ. ಅವ್ರು ನಿಮ್ ಯಜಮಾನ್ರನ್ನ ಯಾರು ತಗೊಂಬಂದಿದಾರ ಹುಡುಕ್ತಾ ಇದ್ರು ಅವರು. ಆತರ ಪಾಪ ಅದು ಸಫರ್ ಆಗ್ಬಿಟ್ಟು ಸತ್ತೋಯ್ತು. ಅದನ್ನ ವಿಡಿಯೋ ಕಳಿಸ್ತೀನಿ ನೋಡಿ. ಅದು ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಮ್ ಇಡೀ ಟೀಮ್ ಹತ್ಕೊಂಡಿದ್ದಾರೆ ಗೊತ್ತಾ ನೋಡ್ಬಿಟ್ಟು ಅದನ್ನ. ಎಷ್ಟು ಜನ ಶಾಪ ಹಾಕ್ತಾ ಇದಾರೆ ಗೊತ್ತಾ? ಎಷ್ಟು ಜನ ಹಾಕ್ತಾ ಇದಾರೆ ಗೊತ್ತಾ ಶಾಪ? ಆ ಶಾಪ ತಟ್ಟಲ್ವಾ? ಒಬ್ಬರದಾರು ತಟ್ಬಿಡುತ್ತಲ್ವಾ? ನಾಯಿದೆ ಶಾಪ ಸಾಕಮ್ಮ ತಟ್ಬಿಡುತ್ತೆ. ಮನುಷ್ಯ ಏನ್ ಮಾಡಿದ್ರು ಉದ್ಧಾರ ಆಗಲ್ಲ. ಆ ತರ ಒಂದ್ ನರಳಿಸಿ ಯಾವ ಮನುಷ್ಯ ಅದನ್ನ ಯಾರಾದ್ರೂ ಮಾಡ್ತಾರ ಅಂತ ಕೆಲ್ಸ ಹೇಳಿ?